25 ಸಂಸದರನ್ನು ಗೆಲ್ಲಿಸಿದ ಕನ್ನಡಿಗರಿಗೆ ಮೋದಿ ಲಸಿಕೆ ಮೋಸ. 104 ಬಿಜೆಪಿ ಶಾಸಕರನ್ನು ಗೆಲ್ಲಿಸಿದ ಕನ್ನಡಿಗರಿಗೆ ಮೋದಿ ನಾಮ. ಗುಜರಾತ್ ಜನಕ್ಕೆ ಕೋಟಿ, ಕನ್ನಡಿಗರಿಗೆ ಜುಜುಬಿ 75 ಲಕ್ಷವೇ. ಈ ದಾಖಲೆಯನ್ನು ನೋಡಿದರೆ ಅಪ್ಪಟ ಕನ್ನಡಿಗರು ರೊಚ್ಚಿಗೇಳ್ತೀರಿ. ಮೋದಿ 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 ಅಂತ ಪುಂಗುತ್ತಿದ್ದ ಪುಂಗೋತ್ತಮರೇ, ಈ ಸ್ಟೋರಿಯನ್ನು ನೀವು ನೋಡಲೇಬೇಕು. ಹಿಂದಿಯೇ ರಾಷ್ಟ್ರೀಯ ಭಾಷೆ ಅಂತ ನಂಬಿ ಎದೆಹಾಲು ಕೊಟ್ಟ ಕನ್ನಡ ತಾಯಿಯನ್ನೇ ವಿರೋಧಿಸೋ ಮೋದಿ ಅಭಿಮಾನಿಗಳೇ, ಇದು ನೀವು ನೋಡಲೇಬೇಕಾದ ಸ್ಟೋರಿ. ಮುಖ್ಯವಾಗಿ ಮೋದಿ ಸರ್ಕಾರ ಕನ್ನಡಿಗರಿಗೆ ನ್ಯಾಯ ನೀಡುತ್ತೆ ಅಂತ ನಂಬಿ 25 ಬಿಜೆಪಿ ಸಂಸದರನ್ನು ಗೆಲ್ಲಿಸಿದ ಗನಂದಾರಿ ಮಂದಿ ಈ ಸ್ಟೋರಿಯನ್ನು ನೋಡಲೇಬೇಕು. ಪ್ರಧಾನಿ ನರೇಂದ್ರ ಮೋದಿ ಕನ್ನಡಿಗರ ಹಣೆಗೆ ಉಂಡೆನಾಮ ಹಾಕಿದ್ದಾರೆ. ರಾಜ್ಯ ಕೇಂದ್ರದಲ್ಲಿ ಒಂದೇ ಪಕ್ಷ ಅಧಿಕಾರದಲ್ಲಿದ್ದರೆ ಅಭಿವೃದ್ಧಿ ಆಗುತ್ತೆ, ಅನ್ಯಾಯ ಆಗೋದೇ ಇಲ್ಲ ಅಂತ ಬುರುಡೆ ಬಿಟ್ಟಿದ್ದ ಜನರೆಲ್ಲ ಈ ಸ್ಟೋರಿಯನ್ನು ನೋಡಲೇಬೇಕು. ಯಾಕಂದರೆ ದಿ ಗ್ರೇಟ್ ಮೋದಿ ಕನ್ನಡಿಗರಿಗೆ ಘನಘೋರ ಅನ್ಯಾಯ ಮಾಡಿದ್ದಾರೆ. ಅಷ್ಟಕ್ಕೂ ಏನದು ಅನ್ಯಾಯ ಅಂತೀರಾ? ಅದನ್ನೇ ತೋರಿಸ್ತೀವಿ. ಅದಕ್ಕೂ ಮುನ್ನ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ. ಲಸಿಕೆ ಹಂಚಿಕೆಯಲ್ಲೂ ಕನ್ನಡಿಗರಿಗೆ ಪ್ರಧಾನಿ ಮೋದಿ ಮೋಸ. ಲಸಿಕೆಗಳ ಹಂಚಿಕೆ ಬಗ್ಗೆ ಹಲವು ರಾಜ್ಯಗಳು ಕೇಂದ್ರ ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿವೆ. ಇದೀಗ ಏಪ್ರಿಲ್ 14ರವರೆಗೆ ದೇಶದ ಹಲವು ರಾಜ್ಯಗಳಿಗೆ ಕೇಂದ್ರ ಸರ್ಕಾರ ಹಂಚಿರೋ ಕೋವ್ಯಾಕ್ಸಿನ್ ಹಾಗೂ ಕೋವಿಶೀಲ್ಡ್ ಔಷಧಿಗಳ ಅಂಕಿ ಅಂಶ ನೋಡಿದರೆ ದಕ್ಷಿಣ ಭಾರತೀಯರು, ಮುಖ್ಯವಾಗಿ ಕನ್ನಡಿಗರು ರೊಚ್ಚಿಗೇಳುತ್ತಾರೆ. ಯಾಕಂದರೆ ಪ್ರಧಾನಿ ಮೋದಿ ಸರ್ಕಾರ ಲಸಿಕೆ ಹಂಚಿಕೆಯಲ್ಲೂ ಉತ್ತರ ಭಾರತೀಯರಿಗೆ ಸಿಂಹಪಾಲು ನೀಡಿದೆ. ಅದಕ್ಕಿಂತಲೂ ಮುಖ್ಯವಾಗಿ ತನ್ನ ಗುಜರಾತ್ಗಿಂತಲೂ ಕಡಿಮೆ ಲಸಿಕೆಗಳನ್ನು ದಕ್ಷಿಣ ಭಾರತದ ರಾಜ್ಯಗಳಿಗೆ ನೀಡಿದೆ. ಮುಖ್ಯವಾಗಿ ಮಾಹಿತಿ ಹಕ್ಕು ಕಾಯ್ದೆಯಡಿ ಪಡೆದ ದಾಖಲೆಯೊಂದು ಮೋದಿ ಸರ್ಕಾರ ಕನ್ನಡಿಗರಿಗೆ ಮಾಡಿರೋ ಮೋಸ ಎಂಥದ್ದು ಅನ್ನೋದನ್ನು ಸಾರಿ ಸಾರಿ ಹೇಳುತ್ತಿದೆ. ನೋಡಿ, ಈ 2 ಇಮೇಜ್ಗಳನ್ನು ಸೂಕ್ಷ್ಮವಾಗಿ ನೋಡಿ. ಸದ್ಯ ಮೋದಿ ಸರ್ಕಾರ ರಾಜ್ಯಗಳಿಗೆ ಕಳುಹಿಸಿರೋ ಕೋವ್ಯಾಕ್ಸಿನ್ ಹಾಗೂ ಕೋವಿಶೀಲ್ಡ್ ಅಂಕಿ ಅಂಶಗಳ ಪಟ್ಟಿ ಇದೆ. ಇದೇ ಪಟ್ಟಿಗೆ ಪ್ರಧಾನಿ ಮೋದಿ ಕನ್ನಡಿಗರಿಗೆ ಎಂಥ ಮೋಸ ಮಾಡಿದ್ದಾರೆ ಅನ್ನೋದನ್ನು ತೋರಿಸೋ ಸಾಕ್ಷಿಯಾಗಿರೋದು. ಗುಜರಾತ್ಗೆ 1.10 ಕೋಟಿ, ಕರ್ನಾಟಕಕ್ಕೆ 75 ಲಕ್ಷ ಬೇಕೆ? ಮಾಹಿತಿ ಹಕ್ಕು ಅಡಿಯಲ್ಲಿ ಬಹಿರಂಗಗೊಂಡಿರುವ ಅಂಕಿ ಅಂಶಗಳನ್ನು ಪರಿಶೀಲಿಸಿದರೆ ಲಸಿಕೆ ಹಂಚಿಕೆಗೆ ಯಾವುದೇ ಮಾನದಂಡಗಳನ್ನು ಅನುಸರಿಸಿಲ್ಲ ಅಂತ ಮೇಲ್ನೋಟಕ್ಕೆ ಅನಿಸುತ್ತದೆ. ಕೇಂದ್ರದಲ್ಲಿ ಡಿ.ವಿ. ಸದಾನಂದಗೌಡ ಹಾಗೂ ಪ್ರಹ್ಲಾದ್ ಜೋಶಿ ಸಚಿವರಾಗಿದ್ದರೂ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ. ರಾಜ್ಯದಿಂದ ಆಯ್ಕೆಯಾಗಿರೋ 25 ಬಿಜೆಪಿ ಸಂಸದರೇ, ಮೋದಿ ಸಾಹೇಬರು ಕನ್ನಡಿಗರಿಗೆ ಅನ್ಯಾಯ ಮಾಡಿದ್ದು ಕಣ್ಣಿಗೆ ಕಾಣಿಸಲೇ ಇಲ್ಲವೇ? ಈ ದಾಖಲೆ ಹೇಳುವಂತೆ 6,27,00,000 ಮಂದಿ ಜನಸಂಖ್ಯೆ ಇರೋ ಗುಜರಾತ್ ರಾಜ್ಯಕ್ಕೆ ಮೋದಿ ಸರ್ಕಾರ 1.10 ಕೋಟಿ ಕೊರೋನಾ ಲಸಿಕೆಗಳನ್ನು ಸರಬರಾಜು ಮಾಡಿದೆ. ಇನ್ನು ಗುಜರಾತ್ಗಿಂತಲೂ ಹೆಚ್ಚೇ ಜನಸಂಖ್ಯೆ ಇರುವ, ಅತಿ ಹೆಚ್ಚು ಕೊರೋನಾ ಸೋಂಕಿತರು ಇರುವ ಕರ್ನಾಟಕ ರಾಜ್ಯಕ್ಕೆ ಜುಜುಬಿ 75 ಲಕ್ಷ ಕೊರೋನಾ ಲಸಿಕೆಗಳನ್ನು ಮೋದಿ ಸರ್ಕಾರ ನೀಡಿದೆ. ಯಾಕೆ ಗುಜರಾತ್ ಮಂದಿಯಷ್ಟೇ ಬದುಕಬೇಕಾ? 25 ಬಿಜೆಪಿ ಸಂಸದರನ್ನು ಗೆಲ್ಲಿಸಿ ಕಳುಹಿಸಿದ ಕನ್ನಡಿಗರು ಲಸಿಕೆಯ ಕೊರತೆಯಿಂದ ಸಾಯಬೇಕಾ? ಈ ಪ್ರಶ್ನೆಗೆ ಮೋದಿ ಸರ್ಕಾರವಿರಲಿ. ರಾಜ್ಯದಿಂದ ಸಂಸತ್ಗೆ ಆಯ್ಕೆಯಾಗಿ ಹೋಗಿರೋ ಬಿಜೆಪಿಯ ಸಂಸದರ ಮುಂದೆಯಾದರೂ ಉತ್ತರಿಸಬೇಕಲ್ಲವೇ? ದಕ್ಷಿಣ ಭಾರತೀಯರಿಗೆ ಮೋದಿ ಸರ್ಕಾರದಿಂದ ಪದೇ ಪದೇ ಮೋಸ. ಅತಿ ಹೆಚ್ಚು ತೆರಿಗೆ ಕಟ್ಟೋದು ದಕ್ಷಿಣ ಭಾರತೀಯರು, ಅತಿ ಹೆಚ್ಚು ಅನುದಾನ ಪಡೆಯೋದು ಉತ್ತರ ಭಾರತೀಯರು. ಹಾಗೆ ನೋಡಿದರೆ ಕೊರೋನಾ ನಿರ್ವಹಣೆಯಲ್ಲೂ ದಕ್ಷಿಣ ಭಾರತವೇ ಗ್ರೇಟ್. ಆದರೂ ಪ್ರಧಾನಿ ಮೋದಿ ದಕ್ಷಿಣ ಭಾರತೀಯರಿಗೆ ಕೊರೋನಾ ಲಸಿಕೆ ಹಂಚಿಕೆಯಲ್ಲೂ ಅನ್ಯಾಯ ಮಾಡಿದ್ದಾರೆ. ಕರ್ನಾಟಕಕ್ಕೆ GST ಪಾಲನ್ನು ಕೊಟ್ಟಿಲ್ಲದ ಮೋದಿ ಸರ್ಕಾರ ಕನ್ನಡಿಗರಿಗೆ ಸರಿಯಾಗಿ ಲಸಿಕೆಯನ್ನು ನೀಡಿಲ್ಲ. ಗುಜರಾತ್, ಮಹಾರಾಷ್ಟ್ರ, ರಾಜಸ್ಥಾನ ಹಾಗೂ ಉತ್ತರ ಪ್ರದೇಶಗಳಿಗೆ ಕೋಟಿಗೂ ಅಧಿಕ ಲಸಿಕೆ ನೀಡುವ ಮೋದಿ ಸರ್ಕಾರಕ್ಕೆ ದಕ್ಷಿಣ ಭಾರತೀಯರು ಭಾರತೀಯರಂತೆಯೇ ಕಾಣುವುದಿಲ್ಲವೇ? ಯಾಕಂದರೆ ಕರ್ನಾಟಕಕ್ಕೆ 75 ಲಕ್ಷ, ಆಂಧ್ರ ಪ್ರದೇಶಕ್ಕೆ
46 ಲಕ್ಷ, ತೆಲಂಗಾಣಕ್ಕೆ 30 ಲಕ್ಷ, ತಮಿಳುನಾಡಿಗೆ 54 ಲಕ್ಷ ಹಾಗೂ ಕೇರಳಕ್ಕೆ 58 ಲಕ್ಷ ಲಸಿಕೆ ನೀಡಿದೆ. ಹಾಗೆ ನೋಡಿದರೆ ಉತ್ತರ ಭಾರತದ ಗುಜರಾತ್, ಮಹಾರಾಷ್ಟ್ರ, ಉತ್ತರ ಪ್ರದೇಶ ಹಾಗೂ ರಾಜಸ್ಥಾನಗಳಿಗೆ ನೀಡಿರೋ ಲಸಿಕೆಯ ಪ್ರಮಾಣಕ್ಕಿಂತಲೂ ಕಡಿಮೆ ಲಸಿಕೆಗಳನ್ನು ದಕ್ಷಿಣ ಭಾರತಕ್ಕೆ ಭಿಕ್ಷೆಯ ರೂಪದಲ್ಲಿ ಮೋದಿ ಸರ್ಕಾರ ಎಸೆದಿದೆ. ಅತಿ ಹೆಚ್ಚು ತೆರಿಗೆ ಕಟ್ಟುವ ದಕ್ಷಿಣದ ರಾಜ್ಯಗಳಿಗೆ ಪ್ರಧಾನಿ ಮೋದಿ ಹೀಗೆ ಮೋಸ ಮಾಡಿದರೆ ಸಹಿಸಿಕೊಂಡು ಸುಮ್ಮನಿರಬೇಕಾ? ಮೋದಿ ಹೆಸರು ಹೇಳಿಕೊಂಡು ಪುಂಗಿ ಬಿಡುತ್ತಾ ನಿಮ್ಮ ಮುಂದೆ ಬರುವ ಕಮಲ ಸಂಸದರಿಗೆ ನೀವು ಈ ಪ್ರಶ್ನೆಯನ್ನೇಕೆ ಕೇಳೋದಿಲ್ಲ? ದಿ ಗ್ರೇಟ್ ಮೋದಿ ಸರ್ಕಾರ ಲಸಿಕೆ ಉತ್ಪಾದನೆಯಲ್ಲೂ ಎಡವಿದೆ. ನಮ್ಮ ದೇಶದ ಜನಸಂಖ್ಯೆ 140 ಕೋಟಿ ಇದೆ. ಕೇವಲ 2 ಕಂಪನಿಗಳ ಮೇಲೆ ನಿರ್ಭರ ಆಗೋದು ಸರಿಯಲ್ಲ ಎಂದು ಆರೋಗ್ಯ ಪರಿಣಿತರು ಸರ್ಕಾರಕ್ಕೆ ಎಚ್ಚರಿಸುತ್ತಲೇ ಇದ್ದರು. ಆದರೆ ಸಿರಮ್ ಸಂಸ್ಥೆ ಮೇಲೆ ಪೂರ್ತಿ ನಿರ್ಭರವಾಗಿದ್ದ ಸರ್ಕಾರ ಅತ್ಯಂತ ಕಡಿಮೆ ಅಂದರೆ 150 ರೂಪಾಯಿಗೆ ಒಂದು ಲಸಿಕೆಯಂತೆ ಭಾರತದಲ್ಲಿ ಬಿಡುಗಡೆ ಮಾಡುವ ಎಲ್ಲವನ್ನೂ ತನಗೆ ಕೊಡಬೇಕು ಎಂದು ಒಪ್ಪಂದ ಮಾಡಿಕೊಂಡಿತ್ತು. ಆದರೆ ಇದರಿಂದ ಉತ್ಪಾದನೆಯಲ್ಲಿ ಸಾಮರ್ಥ್ಯ ಹೆಚ್ಚಿಸಲು ಆಗದೆ ಬಂಡವಾಳ ಸಹ ಇಲ್ಲದೆ ಸಿರಮ್ ಕಂಪನಿ ಮತ್ತು ಭಾರತ್ ಬಯೋಟೆಕ್ ದೇಶೀಯ ಕಂಪನಿ ಒದ್ದಾಡುತ್ತಿವೆ. ಹೀಗಾಗಿ 2ನೇ ಅಲೆ ಅಪ್ಪಳಿಸಿದಾಗ 2ನೇ ಡೋಸ್ ಕೊಡಲು ಲಸಿಕೆಗಳು ಇಲ್ಲದೆ ಸರ್ಕಾರಿ ವ್ಯವಸ್ಥೆ ಒದ್ದಾಡುತ್ತಿದೆ. ಹೀಗಾಗಿ ಈಗ ಮಾರುಕಟ್ಟೆಗೆ ನೇರವಾಗಿ ಲಸಿಕೆ ಬಿಡುಗಡೆ ಮಾಡಲು ಅನುಮತಿ ನೀಡಿದೆ. ಸರ್ಕಾರ ಜನವರಿಯಲ್ಲಿಯೇ ಉಳ್ಳವರು ಲಸಿಕೆ ಕೊಳ್ಳಬೇಕು, ಬಡವರಿಗೆ ಉಚಿತ ಎಂಬ ನಿಯಮ ತಂದು ಮುಕ್ತ ಮಾರುಕಟ್ಟೆಗೆ ಬಿಟ್ಟಿದ್ದರೆ ಇಷ್ಟು ಹೊತ್ತಿಗೆ ಕಂಪನಿಗಳು ಲಾಭದಲ್ಲಿ ಇರುತ್ತಿದ್ದವು. ಮರು ಬಂಡವಾಳ ಹೂಡಲು ಹಣ ದೊರೆಯುತ್ತಿತ್ತು, ಜನರಿಗೆ ಲಸಿಕೆ ದೊರೆಯುತ್ತಿತ್ತು. ಈಗ ಮಾರುಕಟ್ಟೆಗೆ ಬಿಡುಗಡೆ ಮಾಡಿದ್ದರೂ ಅಷ್ಟೊಂದು ಪ್ರಮಾಣದ ಉತ್ಪಾದನೆ ಮಾಡಲು 2 ತಿಂಗಳ ಸಮಯ ಬೇಕು. ಲಸಿಕೆ ಉತ್ಪಾದಕರಿಗೆ ಲಾಭ ಮಾಡಿಕೊಡ್ತಿದೆಯೇ ಮೋದಿ ಸರ್ಕಾರ? ಕೊರೋನಾ ಶುರು ಆಗುವವರೆಗೂ ವಿಶ್ವದ 60% ಲಸಿಕೆಗಳು ಭಾರತದಲ್ಲಿ ತಯಾರಾಗಿ ರಫ್ತಾಗುತ್ತಿದ್ದವು. ಆದರೆ ಕೊರೋನಾದ 2ನೇ ಅಲೆಯ ನಂತರ ನಾವು ವಿದೇಶಿ ಕಂಪನಿಗಳಿಂದ ಲಸಿಕೆ ಆಮದು ಮಾಡಿಕೊಳ್ಳುವ ಪರಿಸ್ಥಿತಿ ಸೃಷ್ಟಿಯಾಗಿದೆ. ಕೊರೋನಾ ಸಂದರ್ಭದಲ್ಲಿ ಲಸಿಕೆಯನ್ನು ವಿಶ್ವ ವಾಣಿಜ್ಯ ಒಪ್ಪಂದದಿಂದ ಹೊರಗಿಟ್ಟು ಕಡಿಮೆ ಬೆಲೆಯಲ್ಲಿ ಜನರಿಗೆ ಕೊಡುವ ರೀತಿ ಮಾಡಬೇಕು ಎನ್ನುವುದು ಭಾರತದ ನಿಲುವಾಗಿತ್ತು. ಆದರೆ ಅಮೆರಿಕ ಮತ್ತು ಯುರೋಪಿನ ರಾಷ್ಟ್ರಗಳು ಸಂಶೋಧನೆ, ಉತ್ಪಾದನೆಗೆ ಬಂಡವಾಳ ಹೂಡುವ ಕಂಪನಿಗಳಿಗೆ ತೊಂದರೆ ಆಗುತ್ತದೆ ಎಂದು ಸಮರ್ಥಿಸಿಕೊಂಡಿದ್ದವು. ಕೊನೆಗೆ ಭಾರತದಿಂದ ಸಿರಮ್ ಕಂಪನಿ ತಯಾರಿಸಿದ ಲಸಿಕೆಗಳು 82 ಬಡ ರಾಷ್ಟ್ರಗಳಿಗೆ ತಲುಪತೊಡಗಿದಾಗ ಲಸಿಕೆ ತಯಾರಿಸಲು ಬೇಕಾದ ಕಚ್ಚಾ ವಸ್ತುವಿನ ಆಮದಿನ ಮೇಲೆ ಅಮೆರಿಕ ನಿರ್ಬಂಧ ಹಾಕಿದೆ. ಅರ್ಥ ಸ್ಪಷ್ಟ. ಒತ್ತಡಕ್ಕೆ ಮಣಿದು ಭಾರತ ಅಮೆರಿಕದ ಕಂಪನಿಗಳಿಂದ ಲಸಿಕೆಗಳಿಗೆ ಒಳಗಡೆ ಪ್ರವೇಶ ನೀಡಬೇಕು. ಈಗ ಮೇ 1ರಿಂದ ಅದೇ ಶುರು ಆಗಲಿದೆ. ಇತಿಹಾಸ ಸಾಕ್ಷಿ ಇದೆ. ಪಶ್ಚಿಮದ ದೇಶಗಳಿಗೆ ಮಾನವೀಯತೆಗಿಂತ ಲಾಭವೇ ಮುಖ್ಯ. ಮೋದಿ ಸರ್ಕಾರ ಮಾಡಿಕೊಂಡ ಲಸಿಕೆ ಉತ್ಪಾದನೆಗೆ ಎಡವಟ್ಟಿಗೆ ಇವತ್ತು ಜನ ಸಾಯಬೇಕಾ? 25 ಬಿಜೆಪಿ ಸಂಸದರನ್ನು ಗೆಲ್ಲಿಸಿದ ಕನ್ನಡಿಗರು ಲಸಿಕೆ ಇಲ್ಲದೆ ಸಾಯಬೇಕಾ? ಮೋದಿ ಅನ್ನೋ ಉತ್ತರ ಭಾರತೀಯ PM ದಕ್ಷಿಣ ಭಾರತೀಯರಿಗೆ, ಕನ್ನಡಿಗರಿಗೆ ಪದೇ ಪದೇ ಅನ್ಯಾಯ ಮಾಡುತ್ತಿಲ್ಲವೇ? ಇಂಥ PM ಮತ್ತೊಮ್ಮೆ ಬೇಕಾ? ಕಾಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ತಪ್ಪದೆ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ.